ಫ್ರಂಟ್ ಪೂರ್ತಿ ಬ್ಲೂ ಇಶ್ಯೂ ಗೈಸ್. ಆಲ್ಮೋಸ್ಟ್ ಇಲ್ಲಿ ಬರ್ತೀವಲ್ಲ ಕಪಲ್ಸು ಮತ್ತು ಫ್ಯಾಮಿಲೀಸ್ ಎಲ್ಲರೂ ಬರ್ತಾರೆ ಗೈಸ್. ಈ ಬೆಟ್ಟದಲ್ಲಿ ನಿಮಗೆ ಬಂದಾಗ ಈ ಟೆಂಪಲ್ ಇದೆ, ಟೋಟಲ್ ಆಗಿ 360 ಆ್ಯಂಗಲ್ ವ್ಯೂ ಗೈಸ್. ನೀವು ಗುರು ಸಖತ್ತಾಗಿದೆ ಗುರು ಈ ಜಾಗ ನೋಡೋಕ್ಕೆ. ಸೀರಿಯಸ್ಲಿ ಇಲ್ಲಿ ಟೈಮ್ ಲ್ಯಾಪ್ಸ್ ಇಟ್ಬಿಡ್ತೀನಿ ಒಂದು. ಆ ಜಾಗದಲ್ಲಿ ಕಾಣ್ತೀವಿ ನೋಡಿ, ಇದು ಆಲ್ಮೋಸ್ಟ್ ನಿಮಗೆ ದತ್ತಾಪೀಠ ಗೈಸ್ ಅಲ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಗೈಸ್. ಈಗ ಅಷ್ಟೇ ರೆಡಿ ಆಗಿದ್ದೀನಿ, ಒಂಚೂರು ರೆಡಿ ಆಗ್ಬಿಟ್ಟು ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ ನೋಡಿ. ಈಗ ಏನಂತಂದರೆ ನಮ್ಮ ಅಣ್ಣ ಬಂದಿದ್ದಾರೆ ನೋಡಿ ಇಲ್ಲಿ. ಈಗ ರೆಡಿಯಾಗಿ ಇನ್ನೊಂಚೂರು ತಿಂಡಿ ಗಿಂಡಿ ಮಾಡ್ಕೊಂಡು ಗೈಸ್. ಏನಂತಂದರೆ ನನ್ನ ಗಾಡೀಲಿ ಇವತ್ತು ಗಿರಿಗೆ ಹೋಗೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟಾಪಟ್ ಅಂತ ಹೋಗೋಣ ಗೈಸ್. ಅಲ್ಲಿ ರೈಟಲ್ಲಿ ಕಾಣ್ತಿದೆ ನೋಡಿ ಬೆಟ್ಟ, ಆ ಬೆಟ್ಟಗಳೇ ಗೈಸ್ ನನ್ನ ಈಗ ಹೋಗ್ಬೇಕಂತಿರೋದು. ಅವೆಲ್ಲ ಮುಳ್ಳಂಗಿರಿ. ಈಗ ಪ್ರೆಸೆಂಟಾಗಿ ಅದು ಮಿಸ್ಟಿಂದ ಫುಲ್ ಕವರ್ ಆಗಿ ಹೋಗ್ಬಿಟ್ಟಿದೆ. ಈಗ ಆ ಜಾಗಕ್ಕೆ ಹೋಗೋಣ ಅಂತ ಪ್ಲಾನ್ ಇದೆ, ಬಟ್ ನಾನು ಯಾವುದೇ ರೀತಿ ಆನ್ಲೈನ್ ಬುಕ್ಕಿಂಗ್ ಮಾಡಿಲ್ಲ. ಅಲ್ಲಿ ಹೋಗಿ ಪ್ರೈವೇಟ್ ವೆಹಿಕಲ್ಗಳಿಗೆ ಅಲೋ ಇದೆ ಅಲ್ವೋ ಅದು ಐಡಿಯಾ ಇಲ್ಲ. ಸೊ ಫಸ್ಟ್ ಇಲ್ಲಿಂದ ಹೋಗೋಣ. ಮೇನ್ ಪರ್ಪಸ್ ಅಂತ ಏನಕ್ಕೆ ಹೋಗ್ತಿರೋದ್ರೆ ನಿಮಗೆ ಆ ಜಾಗ ತೋರಿಸ್ಬೇಕನ್ನೋ ಇಂಟೆನ್ಷನ್ ಇಂದಂತೂ ಖಂಡಿತ ಅಲ್ಲ, ಇರೋದು ಜೆನ್ಯೂನ್ ಆಗಿ ಹೇಳ್ಬಿಡ್ತೀನಿ. ರೀಸನ್ನು ಸಡನ್ನಾಗಿ ಪ್ಲಾನ್ ಚೇಂಜ್ ಮಾಡ್ಕೊಂಡೆ. ಅದಕ್ಕೆ ರೀಸನ್ ಇರೋದು ಇಷ್ಟೇ. ನಾನು ಏನಕ್ಕೆ ಹೋಗ್ತಿದ್ದೀನಿ ಅಂದರೆ ನನ್ನ ಗಾಡಿ ತುಂಬ ಪೆಟ್ರೋಲ್ ಕಡಿಮೆ ಮೈಲೇಜ್ ಕೊಡ್ತಾ ಇದೆ ಗುರು. ಅದ್ರ ಮೈಲೇಜ್ ಎಷ್ಟಿದೆ ಅಂತ ಕೊಡ್ತಾ ಇದೆ ಅಂತ ಟೆಸ್ಟ್ ಮಾಡಿಸ್ಬೇಕು ನಾನು. ಫಾರ್ ದ್ಯಾಟ್ ರೀಸನ್ ಐ ಆಮ್ ಗೋಯಿಂಗ್ ದಟ್ ಸೈಡ್ ಬ್ರೋ. ಚಿಕ್ಕಮಂಗ್ಳೂರಲ್ಲಂತೂ ಒಳ್ಳೆ ಮಳೆ ಬರ್ತಾ ಇದೆ. ನಿನ್ನೆ ಅಂತೂ ಇಡೀ ದಿನ ಮಳೆ ಬಿಟ್ಟೇ ಇಲ್ಲ. ಇಲ್ಲೋಡಿ ಸುತ್ತ ಎಷ್ಟು ಚೆನ್ನಾಗಿ ಬೆಟ್ಟಗಳು ಕಾಣ್ತಿದೆ. ಇದು ಇನ್ನೊಂದು ರೂಟು ಗೈಸ್. ನೀವು ಆ ಕಡೆಯಿಂದ ಬಂದಿದ್ರೆ ಅದು ಒಂದು ರೂಟು, ಇದು ಸೆಕೆಂಡ್ ರೂಟು. ಈ ಜಾಗದಲ್ಲೂ ಹೋಗ್ಬೋದು, ಆ ಜಾಗದಲ್ಲೂ ಹೋಗ್ಬೋದು. ಇದು ನಿಮಗೆ ಒಂದು ಎಸ್ಟೇಟ್ ಇಂದ ಕರ್ಕೊಂಡು ಹೋಗುತ್ತೆ. ಸೀರಿಯಸ್ಲಿ ಗೈಸ್, ನೀವೇನಾರ ಅನ್ಕೊಳ್ಳಿ, ಈ ಕಾಫಿ ಎಸ್ಟೇಟ್ಗಳಲ್ಲಿ ಈ ತರ ಸಣ್ಣದಾಗಿ ರೋಡು ಮತ್ತೆ ಪ್ಯೂರ್ ಗ್ರೀನು, ಡಾರ್ಕ್ ಗ್ರೀನು, ಇದ್ರ ಮಧ್ಯದಲ್ಲಿ ಗಾಡಿ ಹೋಗ್ತಾ ಇದ್ರೆ ಕಾರ್ ರೂಟಲ್ಲಿ ಆ ಖುಷಿನೇ ಬೇರೆ. ಅದು ಹೇಳಕ್ಕಾಗಲ್ಲ ಬಾಯಲ್ಲಿ, ಬಟ್ ಸಕ್ಕತ್ತಾಗಿರುತ್ತೆ ಗುರು. ಇದಕ್ಕೆ ನೋಡಕ್ಕೆ ಒಂಥರ ಇದು ನೋಡು, ಗಾಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ, ನೀಟಾಗಿ ಹತ್ತಿ. ನಮ್ಮ ಗಾಡಿ ಹತ್ತುತ್ತೆ, ಅದು ಬೇರೆ ಪ್ರಶ್ನೆ. ರೋಡಲ್ಲಿ ಈಗ ಮಳೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಲೈಟಾಗಿ ಮಳೆ ಎಲ್ಲ ಬರ್ತಾ ಇದೆ. ಹಂಗೆ ಲೈಟಾಗಿ ವೆಹಿಕಲ್ಗಳು ಬರ್ತಾಯಿದೆ. ಈ ಪ್ಯಾಚ್ ರೂಟ್ ಹಿಂಸೆ ನನಗೆ ಈಗಲೂ. ಪಕ್ಕದಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿ ಆಗಿದೆ. ಮಳೆ ಬರ್ತಾ ಇದೆ ಅಂದರೆ ಜೋರಾಗಿ ಬರ್ತಿಲ್ಲ, ಇಟ್ಸ್ ಡ್ರಿಸ್ಲಿಂಗ್ ಅಷ್ಟೇ. ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಹೋದ್ರೆ ಇನ್ನೇನು ಕತೆ ಗೊತ್ತು. ಲೆಟ್ಸ್ ಗೋ. ಇನ್ನೂ ಹೋಗ್ಬೇಕು ಮೇಲೆ. ಪೂರ್ತಿ ಮೇಲೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಗೈಸ್. ಅದು ಮಳೆ ಜೋರಾಯ್ತು ಗರು, ಜೋರಾಗಿ ಬರ್ತಾ ಇದೆ ಮಳೆ ಆಲ್ರೆಡಿ. ಗೈಸ್ ನಾನು ಈ ಜಾಗಕ್ಕೆ ಬಂದು ನಿಲ್ಸಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಹಂಗೆ ಸ್ಟ್ರೈಟ್ ಹೋದ್ರೆ ದತ್ತಾಪೀಠ ರೂಟು ಗೈಸ್. ಈ ಬೋರ್ಡ್ ಇದೆ ನೋಡಿ, ಈ ಬೋರ್ಡ್ ಹತ್ರ ಬಂದು ನೀವು ಲೆಫ್ಟಿಗೆ ನ್ಯೂ ಟರ್ನ್ ತಗೊಳ್ಳೋ ರೂಟ್ ಬರುತ್ತೆ. ನ್ಯೂ ಟರ್ನ್ ತಗೊಂಡ್ರೆ ಕಂಪ್ಲೀಟಾಗಿ ಇಲ್ಲಿ ಮುಳ್ಳಂಗಿರಿಗೆ ಹಿಂಗೆ ಹೋಗೋದು. ಸೊ ನಾನು ಪ್ರೆಸೆಂಟ್ ಛತ್ರಿ ಇಟ್ಕೊಂಬಂದಿರೋದಕ್ಕೆ ಬಚಾವು. ಛತ್ರಿ ಇಟ್ಕೊಳ್ಳೋದಲ್ವಾ ಅಣ್ಣ? ಛತ್ರಿ ಗಿತ್ರಿ ಇಟ್ಕೊಳ್ಳೋದಲ್ವಾ? ನೆನೆ ಅಲ್ವಾ? ಸೊ ಇಲ್ಲಿ ನೋಡಿ ಪಾಪ ಈ ಅಣ್ಣ ನೋಡಿ ಗೈಸ್, ಇಲ್ಲಿ ಪಾಪ ಮಾಡ್ತಾ ಇದಾರೆ ಮಳೆಲ್ಲೂ. ಟೈಮ್ ವೇಸ್ಟ್ ಮಾಡೋದು ಬೇಡ, ಗಿರಿ ಸೈಡ್ ಹೋಗ್ಬಿಡೋಣ. ಇಲ್ಲಿ ನಾನು ಒಂದ್ ಕಡೆ ಇದನ್ನ ಇಟ್ಕೊಂಡು ಇನ್ನೊಂದ್ ಕಡೆ ವಿಡಿಯೋ ಮಾಡ್ಕೊಂಡು ಕಷ್ಟ ಆಗ್ಬೋದಾ ಅಂತ. ಖುಷಿ ವಿಚಾರ ಹೇಳ್ಬೇಕಂದ್ರೆ ಗೈಸ್, ಈ ಜಾಗದಲ್ಲಿ ಮುಳ್ಳಂಗಿರಿ ರೂಟಲ್ಲಿ ಚೆನ್ನಾಗಿ ರೋಡು ನೀಟಾಗಿ ರೆಡಿ ಮಾಡಿದ್ದಾರೆ. ಸೊ ಅದೊಂದು ತುಂಬಾ ಖುಷಿ ವಿಚಾರ. ಮುಂಚೆನೂ ಓಕೆ ಪರವಾಗಿಲ್ಲ, ಬಟ್ ಸಿಗಾಬಟ್ಟೆ ಗುಂಡಿಗಳಾಗಿದ್ವು ಅಲ್ಲ. ಇವಾಗ ಪರವಾಗಿಲ್ಲ, ಮುಂಚೆ ಸಿಗಾಬಟ್ಟೆ ಗುಂಡಿಗಳಾಗಿದ್ವು. ಈಗ ಅದನ್ನ ಸುಧಾರಿಸಿದ್ದಾರೆ ನನಗೆ ಚೆನ್ನಾಗಿ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ನಾನು ಹೋಗ್ತಿರೋ ರೂಟ್ ಚೆನ್ನಾಗಿ ಅನಿಸ್ತಿದೆ. ಮುಂದೆ ಹೆಂಗಿದೆಯೋ ಗೊತ್ತಿಲ್ಲ ಗೈಸ್. ನಾನು ರೈನ್ ಕೋಟ್ ತರಲಿಲ್ಲ, ಅದೇ ನನಗೆ ದೊಡ್ಡ ಡ್ರಾಬ್ಯಾಕು. ಅದನ್ನ ಒಂದೆರಡು ಇಟ್ಕೋಬೇಕು ಮನೇಲಿ. ಅವರು ಅವಣ್ಣ ಮಾಡ್ತಿದ್ರಲ್ಲ, ಅದು ಇಟ್ಕೊಂಡ್ರೆ ನೋಡ್ರಿ ಯಾರೋ ಬರ್ತಾ ಇದಾರೆ ಆ ಕಡೆಯಿಂದ. ಟ್ರಾವೆಲರ್ಸ್, ಟೂರಿಸ್ಟ್, ಏನೇನು ಕರೀರಿ ಅವ್ರನ್ನ. ಮೇಲೆ ಸೀರಿಯಸ್ಲಿ ಗೈಸ್ ವ್ಯೂ ಮಾತ್ರ ಸಾಕಾಗಿರುತ್ತೆ. ಮುಳ್ಳಂಗಿರಿ ಟಾಪಿಗೆ ಹೋದ್ರೆ ಈ ಗಾಡಿಗಳನ್ನ ಮುಂದೆ ಕಳ್ಸ್ಬಿಡೋಣ, ಯಾಕಂದ್ರೆ ನಾನು ಹೋಗ್ತಿರೋದೇ ಸ್ಲೋ. ಈ ಗಾಡಿಗಳನ್ನ ಅಡ್ಡ ಇಟ್ಕೋಬಾರ್ದು. ಅದೇನೋ ಯಾರೋ ಹೇಳ್ತಾರಲ್ಲ ಗೈಸ್, ನಾವು ತಲುಪೋ ಜಾಗಕ್ಕಿಂತ ಹೋಗೋ ದಾರಿನ ತುಂಬಾ ಸುಂದರವಾಗಿರುತ್ತೆ ಅಂತ. ಆ ಸುಂದರವಾಗಿರೋ ಜಾಗನೇ ಇದು ಅಂತ ನನಗೆ ಇವತ್ತು ಅನ್ನಿಸ್ತದೆ. ಯಾವ್ದೋ ಫಿಲಮಲ್ಲಿ ಹೇಳಿದ್ರು ಈ ವಿಷಯನ. ಸೊ ಇದು ನನಗೆ ಈಗ ನೆನಪಾಗ್ತಿದೆ. ಪ್ರೆಸೆಂಟ್ ಜೋರಾಗಿ ಮಳೆ ಬರ್ತಿದೆ. ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ ನೋಡಿ ಯಾವ ತರ ಇದೆ. ಯಪ್ಪ ಸಿಕ್ಕಾಪಟ್ಟೆ ರಿಸ್ಕಲ್ಲಿ ಓಡಿಸ್ತಿರೋದು ಈ ತರ ಒನ್ ಹ್ಯಾಂಡು ಇದು ಅಂತ. ಬಟ್ ಒಂಥರ ಚೆನ್ನಾಗಿದೆ ಈ ತರ. ಬಟ್ ನನ್ನ ಹತ್ರ ಏನು ಇಲ್ಲದೆ ಹೋದ್ರೆ ಇನ್ನೂ ಮಜಾ ಇರೋದು ಗೈಸ್. ಹೆಲ್ಮೆಟಿಗೆ ಹಾಕೊಂಡಿದ್ದೀರೆ, ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತಿದ್ದೆ. ಇಲ್ಲೋಡಿ ಈಗ ನಿಜವಾದ ಮುಖ ಇಲ್ಲೋಡಿ. ಅಲ್ಲಿ ಕೆಳಗೆ ಮಾತ್ರ ಸ್ವಲ್ಪ ದೂರ ರೋಡ್ ಚೆನ್ನಾಗಿ ಮಾಡಿಸಿದ್ರು. ಈಗ ಇಲ್ಲಿಂದ ನೋಡಿ ಮುಟ್ಟು ಕಚಡ ರೋಡ್. ಇಲ್ಲೆಲ್ಲ ಸಣ್ಣ ಪುಟ್ಟ ಫಾಲ್ಸ್ಗಳು ಬರ್ತಾವಪ್ಪ. ಈಗ ಯಾಕೋ ಇಲ್ಲ, ಮಳೆ ಇಷ್ಟೆಲ್ಲ ಬಂದಿದೆ, ಬಟ್ ಆದ್ರೆ ಯಾಕೆ ಇಲ್ಲ ಇಲ್ಲಿ ಫಾಲ್ಸ್ಗಳೆಲ್ಲ.
ಇದು ನಾವೀಗ ಈಗ ಬಂದಿದ್ದ ಜಾಗ ಸೀತಾಳಯ್ಯನ ಗಿರಿ. ಈಗ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ, ಸೀತಾಳಮ್ಮ ದೇವಸ್ಥಾನ. ಈಗ ಕರೆಕ್ಟು ನಾವು ಸೀತಾಳಯ್ಯನ ಬೆಟ್ಟಕ್ಕೆ ಬಂದಿದ್ದೀವಿ ಗೈಸ್. ಎಲ್ಲ ಮೇಲಕ್ಕೆ ಹೋಗೋಕ್ಕೆ ಟಿಕೆಟ್ ತೋರಿಸ್ಬೇಕು, ಏನು ಗೊತ್ತಿದೆ ನಮಗೆ. ನೋಡೋಣ ಬನ್ನಿ ಗೈಸ್. ಟಾಪಿಕ್ ಬಂದ್ಮೇಲೆ ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಈ ಜಾಗದಲ್ಲಿ, ಇದು ಸೀತಾಳಯ್ಯನ ಗಿರಿ ಜಾಗದಲ್ಲಿ ಈ ಜಾಗ ನೋಡಿ ಏನು ಚೆನ್ನಾಗಿ ಅನ್ನಿಸ್ತು. ಫಾರೆಸ್ಟ್ನ ಬೆಂಕಿ ಹಚ್ಚಿದ್ದಾರೆ ಅನ್ನೋ ಥರ ಕಂಪ್ಲೀಟಾಗಿ ಫೀಲ್ ಕೊಡ್ತಾ ಇದೆ ಗೈಸ್. ಬಟ್ ಸ್ಟಿಲ್ ಅದು ಬೆಂಕಿ ಅಲ್ಲ, ಅದು ಯಾವುದೋ ಮಿಸ್ಟ್ ಗೈಸ್. ಇವೆಲ್ಲ ಮಿಸ್ಟ್ಗಳಿಂದ ಕವರ್ ಆಗಿರೋಂಥ ಜಾಗ ಇದು. ವಾ 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 ವೆದರ್ ನೋಡೋಕ್ಕೆ ಒಂಥರ ಸ್ವರ್ಗ ಗುರು, ಸೀರಿಯಸ್ಲಿ. ಗಾಡಿ ಹೋಗ್ತಿರೋದು ನಾನು ಆಲ್ಮೋಸ್ಟ್ ಎಲ್ಲೋಡಿ 10 ಹೋಗ್ತಿದ್ದೀನಿ. ಬಿಕಾಸ್ ಜಾಗ ಅಷ್ಟು ಚೆನ್ನಾಗಿದೆ ಗೈಸ್ ನೋಡೋಕ್ಕೆ. ಹಂಗಾಗಿ ನಾನು ಆಲ್ಮೋಸ್ಟ್ ಹೋಗ್ತಿದ್ದೆ 10. ಯೂಶಲಿ ನಾನು ಜಾಸ್ತಿ ಸ್ಪೀಡ್ ಹೋಗಲ್ಲ, ನನಗೆ ಅವಶ್ಯಕತೆ ಇದ್ದರೆ ಮಾತ್ರ ಸ್ಪೀಡ್ ಹೋಗೋದು. ಅನ್ಲೆಸ್ ನನಗೆ ಹೋಗಲ್ಲ ಫಾಸ್ಟಾಗಿ. ಆ್ಯಕ್ಚುಲಿ ಹೋಗ್ಲೂಬಾರ್ದು, ಅನ್ಲೆಸ್ ಏನಕ್ಕೆ ಹೋಗ್ಬೇಕು ಫಾಸ್ಟಾಗಿ? ಏನಾದ್ರು ಎಮರ್ಜೆನ್ಸಿ ಇದೆಯಾ? ಎಮರ್ಜೆನ್ಸಿ ಇದ್ರೆ ಹೋಗೋಣ ಗುರು. ಹಂಗೆ ಸುಮ್ಮನೆ ಹೋಗೋದು ಅವಶ್ಯಕತೆ ಇಲ್ಲ ಗೈಸ್. ಇಂಥ ಜಾಗಕ್ಕೆ ನಾವು ಎಮರ್ಜೆನ್ಸಿ ಆಗಿ ಅರ್ಜೆಂಟಲ್ಲಿ ಹೋಗ್ಲೇಬಾರ್ದು. ವಿ ಹ್ಯಾವ್ ಟು ಎಂಜಾಯ್ ದ ಪ್ಲೇಸ್ ಗೈಸ್. ಇಲ್ಲೆಲ್ಲ ಕಾಲ್ದಾರಿಗಳಿದೆ, ಆದರೆ ನನಗೆ ಹೋಗಲ್ಲ, ಸವಸ ಅಲ್ಲ ಗುರು, ಯಾರಿಗೆ ಬೇಕು. ಲೀಚಸ್ ಎಲ್ಲ ಜಾಸ್ತಿ ಇರ್ತವೆ. ಈಗ ಸೀಸನ್ ಸ್ಟಾರ್ಟ್ ಆಗ್ತಾ ಬಂತಲ್ಲ, ಜಿಗ್ನ ಎಲ್ಲ ಕಾಲಿಗೆ ಮಾರ್ಕ್ ಮಾಡ್ತೇವೆ ಆಲ್ರೆಡಿ. ನಾನು ಮೊನ್ನೆ ನಾವು ಫಾಲ್ಸಿಗೆ ಹೋದಾಗ ಸಿಕ್ಕಾಬಿಟ್ಟೆ ಗಾಯ ಮಾಡಿಬಿಟ್ಟಿದೆ ಒಂದೆರಡು ಕಾಲಿಗೆ. ಅದು ಹೆಂಗೆ ಕಾಣ್ತಾ ಇದೆ ಅಂದರೆ ತುಂಬ ಅಸಹ್ಯ ಕಾಣ್ತಾ ಇದೆ ನನ್ನ ಕಾಲು. ಬೇಸಿಕ್ ಯೂಶಲಿ ನನ್ನ ಕೈ ಕಾಲನ್ನ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಬಟ್ ನಾನು ಅಷ್ಟು ಟ್ರೈ ಮಾಡಿದ್ರೇ ಅಷ್ಟು ಗಲೀಜಾಗ್ತಾ ಇರುತ್ತೆ ಕೈ ಕಾಲುಗಳೆಲ್ಲ. ಇನ್ನು ನನ್ನ ಗಲೀಜ್ ಥರ ಒಡ್ಡ ಥರ ಇದ್ದಿದ್ರೆ ಇನ್ನು ಹೆಂಗಾಗಿರೋದು, ಅಸಹ್ಯ ಆಗೋಗ್ಬಿಡ್ತಿದೆ. ನನ್ನ ಫ್ರೆಂಡ್ ಈ ವರ್ಡ್ಸ್ನ ಕೇಳಿಸ್ಕೊಂಡ್ರೆ ನಗಾಡ್ಬಿಡ್ತಾಳೆ ಪಕ್ಕ. ಬಟ್ ವ್ಯೂ ಮಾತ್ರ ಹೋಗೋ ರೂಟು ಕ್ರೇಜಿ ಗುರು, ಸಗದಾಗಿದೆ ಗಾಯ್ಸ್. ಈಗ ಹೋಗ್ತಿದ್ದೀವಲ್ಲ, ಈ ಜಾಗದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ನಾವು 10th ಏನಾದ್ರು ಓದ್ಬೇಕಾದ್ರೆ ಕಟ್ಟಿ ಪ್ಲೇಸು. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಈ ಜಾಗಕ್ಕೆ ಬರೋಕ್ಕೆ ಸಿಕ್ಕಾಪಟ್ಟೆ ಭಯ ಪಡ್ತಿದ್ದೆ. ರೀಸನ್ ಇಷ್ಟೇ, ಇದು ನನಗೆ ಯಾವುದೋ ಪ್ರಪಾತ ಆಕಾಶಕ್ಕೆ ಕರ್ಕೊಂಡು ಹೋಗೋ ಥರ, ಹೆವೆನ್ ಥರ ಫೀಲ್ ಆಗೋದು, ಹಂಗೆ ಮೇಲಕ್ಕೆ ಕರ್ಕೊಂಡು ಹೋಗ್ತಾ. ಸೊ ಅಷ್ಟು ಹೈಟ್ ಇದೆ ಈ ಜಾಗ. ಇದನ್ನು ಟರ್ನ್ ಮಾಡ್ಕೊಂಡು ಒನ್ ಹ್ಯಾಂಡಲ್ಲಿ ಹ್ಯಾಂಡ್ಲ್ ಮಾಡ್ತಿರೋದಲ್ಲ, ಸೊ ರೀಸನ್ ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಟರ್ನ್ ಮಾಡ್ಕೋಬೇಕು ಗುರು. ಇಲ್ಲಿಂದ ಇಲ್ಲೋಡಿ ಸಿಮೆಂಟ್ ರೋಡು, ಇಲ್ಲೋಡಿ ಇಲ್ಲಿಂದ ಕಂಪ್ಲೀಟಾಗಿ ಇದೇ ಥರ ರೋಡು ಚೆನ್ನಾಗಿರುತ್ತೆ. ಏನು ಅಂದರೆ ನಮ್ಮ ಗಾಡಿ 10th ಇರ್ಬೇಕಾದ್ರೆ ರಿವರ್ಸ್ ಬರಬೇಕಾಯ್ತು ಗಾಡಿ. ರಿವರ್ಸ್ ಹೋಗಿ ಸಡನ್ನಾಗಿ ನಿಲ್ಲಿಲ್ಲ ಅಂತೇಳಿ ಅಲ್ಲಿ ಪ್ರಪಾತಕ್ಕೆ ಬಿದ್ದೋಗಕ್ಕೆ ಹೋಗಿತ್ತು ಗೈಸ್ ನಮ್ಮದು. ಇಫ್ ಇನ್ ಕೇಸ್ ಹತ್ರ ಬಿದ್ದೋಗಿದ್ರೆ ಗಿರೀಶ್ ಈಸ್ ನೋ ಮೋರ್ ಗಾಯ್ಸ್, ಹಿಂಗಾಗ್ಬಿಡೋರು. ಬಟ್ ಗಾಡ್ ಗ್ರೇಸಿಂದ ನಾನು ಬಚಾವಾಗಿದ್ದೀವಿ, ನಾನು ಮತ್ತು ನನ್ನ ಜೊತೆ ಇದ್ದಿದ್ದು ಫ್ರೆಂಡ್ಸ್ಗಳೆಲ್ಲ. ಈ ಜಾಗ ಇದೆಯಲ್ಲ ಈಗ ಕಂಪ್ಲೀಟ್ ಆಗಿ ಓಪನ್ ಆಯ್ತಿದ್ದು ಎಲ್ಲ. ಇನ್ನು ಕೆಳಗೆ ಕಡೆಯಿಂದ ಈ ಕಡೆ ಜರ್ಕೊಂಡು ಈ ಕಡೆ ಬರ್ತಾ ಇದೆ. ಇಲ್ಲಿ ನೋಡಿ ಈ ಜಾಗದಲ್ಲಿ ಕಾಣ್ತಾ ಇದೆ ನೋಡಿ, ಈ ಸ್ಪಾಟಲ್ಲಿ ಮಿಸ್ಟ್ ಈಗ ಬರ್ತಾ ಇದೆ ನೋಡಿ ಕ್ಲಿಯರ್ ಆಗಿ. ಆ ಕಡೆಯಿಂದ ತೇಲ್ಕೊಂಡು ಗಾಳಿಗೆ ಹಾರ್ಕೊಂಡು ಈ ಕಡೆ ಬರ್ತಾಯಿದೆ ಗುರು. ಖುಷಿ ಪಡ್ಬೇಕಲ್ಲ ಇಂಥ ಜಾಗದಲ್ಲಿ ನಾವು ಹುಟ್ಟಿರೋದಕ್ಕೆ. ಖುಷಿ ಪಡಬೇಕಾ ಪಡಬಾರ್ದು ಹೇಳಿ ನೀವೇ, ನಿಮಗೆ ಗೊತ್ತು ಇದ್ರ ಬಗ್ಗೆ. ಖುಷಿ ಪಡಬೇಕು ಗುರು, ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು. ಚಿಕ್ಕಮಂಗ್ಳೂರು ಹುಡುಗರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಗೈಸ್ ಇಂಥದನ್ನೆಲ್ಲ. ಲೆಟ್ಸ್ ಗೋ. ನಾವು ಇನ್ನು ಟಾಪಿಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಪ್ರೆಸೆಂಟು ಈಗ ಇಲ್ಲಿ ನೋಡಿ ಆ ಜಾಗದಿಂದ ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀನಿ ನಾನು ಆಲ್ರೆಡಿ. ಇಲ್ಲಿ ನೋಡಿ ಹೋಗ್ತಾ ನಾವು ಯಾವುದೋ ಆಕಾಶಕ್ಕೆ ತಲುಪ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಆವಾಗಲೇ ವೀಡಿಯೋ ಶೂಟ್ ಮಾಡಿದೆ, ಬಟ್ ಅದು ರೆಕಾರ್ಡ್ ಆಗಲಿಲ್ಲ ಗುರು, ಬೇಜಾರಾಯ್ತು. ಅದನ್ನು ರೆಕಾರ್ಡ್ ಆಗ್ದಲೇ ಇದ್ದಿದ್ದು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮುಳ್ಳಂಗಿರಿ ಬೆಟ್ಟ. ಸೈಕೋ ಥರ ಆಡ್ಬಿಡ್ತೀನಿ ಅಂತ. ಇಲ್ಲಿ ನೋಡು ಗುರು ಹೆಂಗೆ ಕಾಣ್ತಾ ಇದೆ ಈ ಜಾಗ ಈ ಕಡೆ ರೈಟಲ್ಲಿ. ವಾ 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 ಈ ಬೆಟ್ಟ ಯಾರು ಕಡ್ಡಿ ಚುಚ್ಚಿ ಕೊಟ್ಬಿಟ್ರೆ ಹಂಗೆ ಚಪ್ಪ ಲಪ್ಕ ಅಂತ ತಿನ್ಕೊಂಡ್ಬಿಡ್ತೀನಿ ನಾನು. ಅಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೆ. ಯಾರು ನಮ್ಮ ಪುನೀತ್ ರಾಜ್ಕುಮಾರ್ ಹೇಳ್ತಾರಲ್ಲ, ಇಲ್ಲಿ ನೋಡಿ ಗಾಯ್ಸ್ ಏನು ಮಸ್ತಾಗಿದೆ. ಇದಕ್ಕೆ ಹೇಳೋದು ಪುಣ್ಯ ಮಾಡಿದೀವಿ ಅಂತ ನಾವು ಚಿಕ್ಕಮಂಗ್ಳೂರಲ್ಲಿ ಹುಟ್ಟಿರೋದಕ್ಕೆ. ರೇಜಿ ಅಲ್ಲ, ಅಲ್ಲಿಗೆ ಹೋಗೋಣ ನಡ್ರಿ ಈಗ. ಗೈಸ್ ಏನು ಮಾಡಿದ್ದೀನಿ ಅಂದರೆ ನೋಡಿ ಈ ಜಾಗ ಇದೆಯಲ್ಲ, ಈ ಕಡೆಯಿಂದ ಅವರೆಲ್ಲ ಬೆಟ್ಟದ ಮೇಲೆ ಹಂಗೆ ಹತ್ತುತ್ತಿದ್ದಾರೆ. ಬಟ್ ನಾನು ಆ ಕಡೆಯಿಂದ ಒಂಚೂರು ಈ ಕಡೆ ಲೆಫ್ಟಿಗೆ ಈ ಕಡೆ ಡೌನಿಂಗ್ ಬಂದೆ ಗೈಸ್. ಹಿಂಗೆ ಡೌನ್ ಬಂದಾಗ ನನಗೆ ಇಲ್ಲಿ ನೋಡಿ ಈ ಸೈಡ್ ಈ ಥರ ವ್ಯೂ ಕಾಣ್ತಿದೆ ಪಾಯಿಂಟು. ಆ್ಯಕ್ಚುಲಿ ಈ ಕಡೆ ಸೈಡು ಹೋದರೆ ಲಾಸ್ಟ್ ಟೈಮ್ ನನಗೆ ಈ ಜಾಗದಲ್ಲಿ ಇದ್ದರೆ ಕಟ್ಟು ಈ ಸ್ಪಾಟೇ ಅನಿಮಲ್ ಪಾಸ್ ಆಗಿದ್ದು ನಾನು ನೋಡಿದೆ. ಯಾರು ಹೋಗಿಲ್ಲ ಗುರು, ಇಲ್ಲಿ ನಾನೇ ಹೋಗ್ತಿರೋದು ಈ ಜಾಗಕ್ಕೆ. ಒಬ್ಬನೇ ಎಕ್ಸ್ಪ್ಲೋರ್ ಮಾಡ್ಕೊಂತ ಈ ಜಾಗನ. ಕಂಪ್ಲೀಟಾಗಿ ಇಲ್ಲಿ ಡೌನ್ ಇದೆ, ಡೌನು ಮತ್ತು ಇದು ಒಂದು ಸ್ವಲ್ಪ
ಹಿಂಗೆ ಹೋಗ್ತಿದ್ದ ಕಾಡಿನ ದಾರಿ ಥರ ಇದೆ, ಕಾಡು ದಾರಿಗಳ ಥರ. ಹಂಗೆ ಒಂಚೂರು ಮುಂದೆ ಹೋಗ್ಬಿಡೋಣ ಬನ್ನಿ. ಹಿಂಗೆ ಬಂದಿದ್ದಕ್ಕೆ ಇಲ್ಲೊಂಥರ ಕೂರಕ್ಕೆ ಒಂದು ಸ್ವಲ್ಪ ಜಾಗ ಸಿಕ್ತು. ಮತ್ತು ಇಲ್ಲಿ ಯಾವುದು ಸಣ್ಣದು ಮನೆ ಥರ ಅನ್ನಿಸ್ತದೆ ಇಲ್ಲಿ. ನಾನು ಯಾವತ್ತೂ ಈ ಕಡೆ ಸೈಡ್ ಬಂದಿರಲಿಲ್ಲ. ಪ್ರಾಬಬ್ಲಿ ಮೆಜಾರಿಟಿ ಯಾರು ಚಿಕ್ಕಮಂಗ್ಳೂರವರು ಈ ಜಾಗಕ್ಕೊಂದು ಈ ಜಾಗಕ್ಕಂತೂ ಬಂದಿರೋದು ಕಡಿಮೆ ಅನಿಸುತ್ತೆ. ಬಟ್ ಇಲ್ಲೊಂದು ಸಣ್ಣದಾಗ ಒಂದು ಟೆಂಪಲಿಂದ ಏನೋ ಇದೆ ನೋಡಿ ಈ ಜಾಗದಲ್ಲಿ. ಇಲ್ಲೂ ಪೂಜೆ ಮಾಡಿದ್ದಾರೆ, ಕೂರಕ್ಕೆ ಜಾಗ ಇದೆ ಈ ಜಾಗದಲ್ಲಿ. ಆ್ಯಕ್ಚುಲಿ ಸೂಪರ್ ಆಗಿದೆ ಈ ಜಾಗ. ಕೊಳ ಯಾವುದೋ ಸಣ್ಣದು ಮ್ಯಾನ್ ಮೇಡೆಡ್ ಕೊಳ. ಸುಮಾರು ಜನಕ್ಕೆ ಈ ಜಾಗ ಗೊತ್ತೇ ಇರಲ್ಲ ಗುರು. ಬಟ್ ಈ ಮರ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ಈ ಜಾಗದಲ್ಲಿ. ಆಲ್ಮೋಸ್ಟು ಮಳೆ ಬಂದ್ವಿ, ಸ್ವಲ್ಪ ಬಿಸಿಲು ಇದೆ, ಮಳೆನೂ ಇದೆ. ಆ ರೀಸನಿಂದ ವೆದರ್ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತದೆ. ಕಂಪ್ಲೀಟ್ ಹೆವಿ ರೈನ್ ಆಗಿದ್ದರೆ ಈ ಜಾಗದಲ್ಲಿ ನಮಗೆ ಇರೋಕ್ಕೆ ಕಷ್ಟ ಆಗೋದಕ್ಕಿಂತ ನಮಗೆ ವ್ಯೂವೇ ಸಿಗ್ತಿರ್ಲಿಲ್ಲಲ್ಲ ಈ ಜಾಗದಲ್ಲಿ. ವ್ಯೂ ಅನ್ನೋದು ಆಪ್ಷನ್ನೇ ಸಿಗ್ತಿರ್ಲಿಲ್ಲ. ಯಾಕಂದರೆ ಕಂಪ್ಲೀಟಾಗಿ ಮಿಸ್ಟಿಂದ ಈ ಜಾಗ ಪೂರ್ತಿ ಕವರ್ ಆಗ್ತಿತ್ತು. ಆ ರೀಸನ್ನಿಂದ ನಮಗೆ ಯಾವುದೇ ರೀತಿ ಸಿಗ್ತಾ ಇರಲಿಲ್ಲ ಗುರು. ನಾವು ವ್ಯೂ ಪಾಯಿಂಟ್ ಅನ್ನೋದ್ರೆ ನಮಗೆ. ಒಬ್ಬನೇ ಈ ಕಡೆ ಹೆಂಗೆ ಬಂದೆ ಹುಡುಗರು. ಈಗ ಬೆಟ್ಟ ಹತ್ತುತ್ತಾ ಇದ್ದೀನಿ ನಾನೀಗ. ವಾವ್ ಗೈಸ್, ಇಲ್ಲಿ ನೋಡಿ ಕ್ರೇಜಿ ಗುರು. ಈ ಜಾಗದಲ್ಲಿ ಮಿಸ್ಟ್ ಹೆಂಗೆ ಹೋಗ್ತಿದ್ದಾರೆ. ನಾನು ಒಬ್ಬನೇ ಬಂದೆ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಇಬ್ಬರು ಯಾರೋ ಕೂತಿದ್ದಾರೆ ಪಾಪ, ಎಂಜಾಯ್ ಮಾಡ್ತಾರೆ ವ್ಯೂನ. ಪ್ಲಸ್ ಕಂಪ್ಲೀಟ್ ಈ ಜಾಗ ಯಾರೋ ಒಂಥರ ಬೆಟ್ಟದಲ್ಲಿ ಬೆಂಕಿ ಹಚ್ಚಿದಾಗ ಯಾವ ಥರ ಫೀಲ್ ಕೊಡುತ್ತೋ ಆ ಥರ ಸ್ಮೋಕ್ ಹರಡ್ಕೊಂಡಂಗೆ ಆಗಿದೆ ಈ ಜಾಗ ನೋಡ್ತಿದ್ರೆ. ಟೈಮ್ ಲ್ಯಾಪ್ಸ್ ಇಟ್ಟರೆ ಈ ಜಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದರೆ ಫಾಸ್ಟಿಗೆ ಸಕ್ಕದಾಗಿ ಅನಿಸುತ್ತೆ ಗುರು ಈ ಜಾಗ ನೋಡೋದಕ್ಕೆ. ಈ ಜಾಗ ಐ ಥಿಂಕ್ ಇಲ್ಲಿ ಟೈಮ್ ಲ್ಯಾಪ್ಸ್ ಇಟ್ಟರೆ ಚೆನ್ನಾಗಿದೆ ಅನಿಸುತ್ತೆ. ಈ ಜಾಗದಲ್ಲಿ ಟೈಮ್ ಲ್ಯಾಪ್ಸ್ ಇಡ್ಬೋದು, ಮಸ್ತ್ ಅನಿಸುತ್ತೆ ಗುರು. ಸಖತ್ತಾಗಿದೆ ಗುರು ಈ ಜಾಗ ನೋಡೋಕ್ಕೆ. ಸೀರಿಯಸ್ಲಿ ಇಲ್ಲಿ ಟೈಮ್ ಲ್ಯಾಪ್ಸ್ ಇಟ್ಬಿಡ್ತೀನಿ ಒಂದು 10 ನಿಮಿಷ. ಎಲ್ಲೂ ಫೋನ್ ಅಲ್ಲಾಡ್ಸಲ್ಲ, ಈ ಜಾಗದಲ್ಲಿ ಟೈಮ್ ಲ್ಯಾಪ್ಸ್ ಇಟ್ಬಿಡ್ತೀನಿ ಗುರು. ಗೈಸ್, ಈ ಸ್ಪಾಟಿಗೆ ನೋಡಿದ್ನಲ್ಲ, ಈ ಸ್ಪಾಟ್ ನಾನು ಯಾವುದೇ ಕಾರಣಕ್ಕೂ ರಿವೀಲ್ ಮಾಡಲ್ಲ ಎಂಥ ಜಾಗಕ್ಕೆ ಬಂದಿದ್ದೀನಿ ಅಂತ. ಬಟ್ ಈ ಜಾಗ, ಈ ಸೌಂದರ್ಯ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ ಗೈಸ್. ಸ್ಪಿಟಿ ವ್ಯಾಲಿ ಏನೋ ಅಂತಾರಲ್ಲ, ಸೀರಿಯಸ್ಲಿ ಇಷ್ಟು ಸುಂದರವಾಗಿದೆ ನೋಡಿ ಗುರು. ಏನ್ ಮಸ್ತಾಗಿ ಅನಿಸ್ತದೆ ಈ ಜಾಗ. ಕುತ್ಕೊಂಡ್ರೆ ಒಂದ್ ಅರ್ಧ ಗಂಟೆ ಇಲ್ಲಿಂದ ಹೋಗಕ್ ಮನ್ಸೇ ಬರಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತದೆ ಈ ಜಾಗ. ಆ ಕ್ಲೌಡು, ಆ ಬ್ಲೂ ಇಶ್ಯೂ ಕಲರ್, ಮತ್ತೆ ಆ ಗ್ರೀನ್ ಇಶ್ಯೂ, ಏನೋ ಒಂಥರ ನೋಡಕ್ ಸಖತ್ತಾಗಿ ಅನಿಸ್ತದೆ ಗುರು. ಏನ್ ಹೇಳಕ್ ಎರಡು ಮಾತೇ ಇಲ್ಲ. ಎಲ್ಲ ಬೆಟ್ಟದ ತುಂಬಾ ಬೆಂಕಿ ಹಚ್ಚಿ ಹೊಗೆ ಆಡಿಸ್ತಿರೋ ತರ ಇದೆ. ಅಷ್ಟು ಸುಂದರವಾಗಿದೆ ಈ ಜಾಗ ನೋಡಕ್ಕೆ. ಎಷ್ಟು ಚೆನ್ನಾಗಿದೆ ಬೆಟ್ಟ. ವಾತಾವರಣ ಬಂದಿರೋದಕ್ಕೆ ನಾನು ಸೀರಿಯಸ್ಲಿ ಖುಷಿ ಪಡ್ಬೇಕು ಈ ಜಾಗಕ್ಕೆ. ಕಂಪ್ಲೀಟಾಗಿ ನೀವು ಈ ಜಾಗ ಎಲ್ಲೇ ನೋಡಿ, ಇಲ್ಲಿ ವ್ಯಾಲಿ ಇದೆ ಕಂಪ್ಲೀಟಾಗಿ. ಈ ಜಾಗ ಪೂರ್ತಿ ವ್ಯಾಲಿ ಆದಮೇಲೆ ಇದಿಷ್ಟು ಪೂರ್ತಿ ನೀವು ಡೆಡ್ ಎಂಡೇ ಇಲ್ಲ ಗುರು, ಆ ಥರ ಕಾಣ್ತಿದೆ. ಎಲ್ಲ ಫುಲ್ಲು ಬೆಟ್ಟನೇ ಆವೃತ ಆಗಿರೋದು ಈ ಕಂಪ್ಲೀಟ್ ಈ ಜಾಗ ಪೂರ್ತಿ. ಡಾರ್ಜಿಲಿಂಗ್ ಅಂತೇನೋ ಹೇಳ್ತಾರಲ್ಲ, ಎಂಥ ಡಾರ್ಜಿಲಿಂಗು ಇಲ್ಲ. ಕೆಲವೊಂದು ಹಿಡನ್ ಪ್ಲೇಸಸ್ಗಳನ್ನು ಫೈಂಡ್ ಮಾಡಿದ್ರೆ ಗೊತ್ತಾಗುತ್ತೆ. ಹೆಂಗಿದೆ ನೋಡು ಗುರು, ಸಖತ್ತಾಗಿದೆ ಅಲ್ಲ. ಕಾಲಿಗೊಂದು ಲೀಚ್ ಹತ್ತಿದೆ ನೋಡಿ, ಲೀಚಸ್. ಇದು ತೆಗೆದ್ರೆ ಫುಲ್ಲು ಬ್ಲೀಡ್ ಆಗುತ್ತೆ ನನ್ನ ಕಾಲೀಗ. ಅವಾಗಲಿಂದ ನೋವ್ತಾ ಇತ್ತು. ಇಲ್ಲಿ ನೋಡಿ ಹೆಂಗೆ ಬ್ಲೀಡ್ ಆಗ್ತಾಯಿದೆ ಕಾಲೀಗ. ಹೋಗೋ ಅಷ್ಟೇ ಕಾಲು ಪೂರ್ತಿ ಗಲೀಜಾಗಿ ಹೋಗ್ಬಿಡುತ್ತೆ ರಕ್ತದಿಂದ. ಅಲ್ಲಿ ನೋಡಿ ಅವ್ರು ಯಾರೋ ಬಂದ್ಬಿಟ್ಟು ಅರ್ಧಕ್ಕೆ ವಾಪಸ್ ಹೋಗ್ತಾರೆ. ಈ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅದೆಲ್ಲ ಅಲ್ಲಿಗೆ ಹೋದರೆ ಕಂಪ್ಲೀಟಾಗಿ ಸೇಮ್ ಇದೇ ಥರ ಗಿಡಗಳೆಲ್ಲ ಸತ್ಯಗಳು ಬೆಳ್ಕೊಂಡು ಚೆನ್ನಾಗಿ ಕಾಣಲ್ಲ, ಅಸಹ್ಯವಾಗಿ ಕಾಣುತ್ತೆ ಈ ಬೆಟ್ಟ ಗುಡ್ಡಗಳೆಲ್ಲ. ಅದೇ ಈ ಜಾಗದಿಂದ ನಿಂತ್ಕೊಂಡು ನಾವು ಆ ಸ್ಪಾಟ್ನ ನೋಡ್ತೀವಿ ಅಂತಂದರೆ, ಆ ಸ್ಪಾಟಲ್ಲಿ ನೋಡಿ ಗೈಸ್, ಎಷ್ಟು ಸ್ಲೋಪಾಗಿ, ಎಷ್ಟು ಕ್ಲೀನಾಗಿ, ಸಾಫ್ಟಾಗಿ, ಸ್ಟ್ರೈಟಾಗಿ ಅಷ್ಟು ಚೆನ್ನಾಗಿ ಕಾಣ್ತದೆ ನೋಡೋಕ್ಕೆ. ಅದಕ್ಕೆ ಎಲ್ಲ ದೂರದ ಬೆಟ್ಟ ನುಣ್ಣಗೆ ಅಂತ. ಕಾಲಿನ ರಕ್ತ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ನನಗೆ. ಇಟ್ಸ್ ಓಕೆ, ಲೆಟ್ಸ್ ಗೋ. ಸಡನ್ ಆಗಿ ಇಷ್ಟೊಂದಂಗ ಜೋರಾಗಿ ಮಳೆ ಬರ್ತಿದ್ವು. ಸಡನ್ ಆಗಿ ಮಳೆ ನಿಂತೋಗಿ ಎಲ್ಲ ಓಪನ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಗೈಸ್. ಅದೇ ಇಲ್ಲಿ ಮೇಲಕ್ಕೆ ಬಂದಲ್ಲಿ ಆಕ್ಚುಲಿ ಇಲ್ಲಿ ಬಂದಾಗ ಮಳೆ ಬಂದಿರೋ ಸ್ವಲ್ಪ ಚೆನ್ನಾಗಿರೋದು, ಚೆನ್ನಾಗಿ ಅನ್ಸುತ್ತೆ ನೋಡಕ್ಕೆ. ಪ್ರೆಸೆಂಟ್ ಇಲ್ಲಿ ನೋಡಿ ಎಷ್ಟು ಜನ ಟ್ರೆಕ್ ಮಾಡ್ತಿದ್ದಾರೆ ಮೇಲಕ್ಕೆ. ಕೆಲವರಿಗೆ ಇದನ್ನೆಲ್ಲ ಹತ್ತಕ್ಕಾಗುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ಏನು ಗೊತ್ತಾ, 80+ ಇಯರ್ಸ್ ಓಲ್ಡ್ ಗಂಡ ಹೆಂಡತಿ, ಅದೇ ತಾತ ಮತ್ತೆ ಅಜ್ಜಿ, ಎಷ್ಟು ಚೆನ್ನಾಗಿ ಹತ್ತುತ್ತಿದ್ರು ಅಂದ್ರೆ ಖುಷಿ ಆಯ್ತು ಅವ್ರನ್ನ ನೋಡಿ. ಅಲ್ಲ ಹತ್ತಿ ಇಳಿತಿದ್ರು. ಆಕ್ಚುಲಿ ಪ್ರೆಸೆಂಟು ನಾವು ಆ ಮೆಟ್ಟದಿಂದ ಆ ಕಡೆಯಿಂದ ನತ್ಕೊಂಡು ಗಾಡಿಲಿ ಬಂದು ಇಲ್ಲಿಗೆ ಬಂದಿದ್ದು ಗೈಸ್. ನಾನು ಕೆಳಗಿಂದ ಮೇಲೆ ಹತ್ತುತ್ತಾ ಗೈಸ್ ಕಂಪ್ಲೀಟ್ ಆಗಿ ಮಿಸ್ಟ್ ಇಂದ ಕವರ್ ಆಗ್ತಾ ಹೋಗ್ತದೆ. ಮೇಲೆಲ್ಲ ಕ್ರೌಡ್ ಸ್ವಲ್ಪ ಕಡಿಮೆ ಇರಬೇಕು. ಆಲ್ಮೋಸ್ಟ್ ಇಲ್ಲಿ ಬರ್ತೀವಲ್ಲ, ಕಪಲ್ಸ್ ಮತ್ತೆ ಫ್ಯಾಮಿಲೀಸ್ ಎಲ್ಲರೂ ಬರ್ತಾರೆ. ಅವ್ರು ಇವರು ಅಂತಲ್ಲ, ಎಲ್ಲರೂ ಬರ್ತಾರೆ. ಯಾಕೆ ಸುಸ್ತಾಗಿ ಹೋಗ್ಬಿಡ್ತು, ಕಾಲ್ ಪೈನ್ ಆಗ್ತದೆ. ಇದ್ರ ವರ್ಕೌಟ್ ಮಾಡಿ ಬಂದು ಇಲ್ಲಿ ಹತ್ತುತ್ತಿರೋದಲ್ಲ, ಆ ರೀಸನ್ ಇಂದ. ಫುಲ್ಲು ಟಾಪ್ ಇರೋದಲ್ಲ, ಆ ಜಾಗ ಕಾಣ್ತಿರೋ ಟಾಪು. ಪ್ರೆಸೆಂಟ್ ಈ ಜಾಗದಿಂದ ನೋಡಿ ಹೆಂಗ್ ಕಾಣ್ತಿದೆ. ಸುಸ್ತಾಗ್ತಿದೆ ಗರು, ಕೂರನ ಅನ್ಸುತ್ತೆ, ಕೂತ್ರೆ ಅವಮಾನ. ಪ್ರೆಸೆಂಟ್ ಈಗ ನೋಡಿ ಆ ಜಾಗದಿಂದ ಮಿಸ್ಟ್ ಕಂಪ್ಲೀಟ್ ಆಗಿ ಗಿರಿನ ಸುತ್ತ ಆವರ್ಸಕ್ ಟ್ರೈ ಮಾಡ್ತಿದೆ. ಆಲ್ಮೋಸ್ಟ್ ಆ ಕಡೆಯಿಂದ
ಮಿಸ್ಟು ಎಳ್ಕೊಂಡು ಈ ಕಡೆ ಬರ್ತದೆ ನೋಡಿ. ಇನ್ನೊಂದು 2 ಮಿನಿಟ್ಸ್ ಹೋದ್ರೆ ಇದೆಲ್ಲ ಕಂಪ್ಲೀಟಾಗಿ ಮಿಸ್ಟು ಕವರ್ ಮಾಡಿಬಿಡುತ್ತೆ ಜಾಗನ. ಸೊ ಕಂಪ್ಲೀಟ್ ಮಾಡೋಕ್ಕೂ ಮುಂಚೆ ನಮ್ಮ ಮೇಲಕ್ಕೆ ಹೋಗ್ಬಿಡೋಣ, ಹೋದ್ರೆ ಬೆಸ್ಟು. ಇಲ್ಲೆಲ್ಲ ವೈಟ್ ಆದರೆ ಫ್ರಂಟ್ ಪೂರ್ತಿ ಬ್ಲೂ ಇಶ್. ಸ್ಕೈ ನೋಡ್ತಿದ್ದೀರಾ, ಕಂಪ್ಲೀಟಾಗಿ ಬ್ಲೂ ಕಂಪ್ಲೀಟಾಗಿ ಬ್ಲೂ ವಿತ್ ವೈಟ್ ಮಿಕ್ಸ್ಡ್. ಅದೇ ಇನ್ನು ಸ್ವಲ್ಪ ಈ ಕಡೆ ನೋಡಿದ್ರೆ ಇಲ್ಲಿ ಫುಲ್ಲು ಬಿಸಿಲು ಥರ ಅನಿಸ್ತದೆ. ಇದು ನೋಡಿ ಕಂಪ್ಲೀಟಾಗಿ ಮಿಸ್ಟು. ಇದು ಮನೆಯಿಂದ ಎತ್ಕೊಂಡು ಸುಸ್ತಾಗುತ್ತೆ ಅಂತ ಬೆಳಿಗ್ಗೆ ಹೋಗಿ ತಂದಿದ್ದು ಫ್ರೂಟ್ಸು. ಫೈನಲಿ ಟಾಪಿಕ್ ಬಂದಿದ್ದೀವಿ. ಇದ್ರ ಬ್ಯಾಕ್ ಸೈಡ್ ಇದೆಯಲ್ಲ, ಈ ಕಡೆ ಹೋದ್ರೆ ವಾವ್ ನಿಮಗೆ ಅಲ್ಲೆಲ್ಲ ಇಲ್ಲೊಂದು ಜಾಗ ತೋರಿಸ್ತೀನಿ ತಡ್ರಿ. ಇಲ್ಲೊಂದು ಕೇವ್ ಇದೆ ಆಯ್ತಾ. ಲಾಸ್ಟ್ ಟೈಮ್ ಇಲ್ಲೊಂದು ಕ್ಯಾಂಪ್ ವಿಡಿಯೋ ಥರ ಮಾಡಿದ್ದಾಗ ಒಂದು ಇನ್ಸಿಡೆಂಟ್ ಆಗಿತ್ತು ಗುರು. ರಾತ್ರಿ ಟೈಮಲ್ಲಿ ಹಸುಗಳೆಲ್ಲ ಈ ಕಡೆ ಲೈನು ಕೊಡಕ್ಕೆ ನಡ್ಕೊಂಡು ಬರ್ತಿದ್ವು ಗುರು. ಅದನ್ನ ನೋಡ್ಬಿಟ್ಟು ಕಂಪ್ಲೀಟಾಗಿ ಫೀಸ್ ಔಟು. ನಾನು ಕಂಪ್ಲೀಟಾಗಿ ಎದುರ್ಕೊಬಿಟ್ಟಿದ್ದೆ ಈ ಜಾಗಕ್ಕೆ ಬಂದು. ಈ ಜಾಗದಿಂದ ಗಿರಿ ಟಾಪ್ ವ್ಯೂ ಈ ಥರ ಕಾಣ್ತಾ ಇದೆ ನಿಮಗೆ ನೋಡೋಕ್ಕೆ. ಆ್ಯಕ್ಚುಲಿ ಚೆನ್ನಾಗಿದೆ ಈ ಜಾಗದಲ್ಲಿ ನೋಡೋದಕ್ಕೆ. ಅದು ಆ ಕಡೆ ನೋಡಿ, ನಾವು ಇನ್ನು ಈ ಜಾಗಕ್ಕೆ ಮಾತ್ರ ಬೇಡ, ಈ ಜಾಗ ನೋಡಿದ್ರ ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ, ಟೆಂಪಲ್ ಬ್ಯಾಕ್ ಸೈಡ್ ಒಂದು. ಎಲ್ಲರೂ ಗೈಸ್ ಇಲ್ಲಿ ನೇಚರ್ನ ನೋಡೋಬಿಟ್ಟು ಫೋಟೋ ಸೆಲ್ಫೀಸು ಇವೆಲ್ಲ ಜಾಸ್ತಿ ತಗೊಳ್ತಿದ್ದಾರೆ. ಆಲ್ಮೋಸ್ಟ್ ನೀವು ಮೇಲಕ್ಕೆ ಹೋಗ್ಬೇಕಂದ್ರೆ ನಿಮ್ಗೊಂದು ವಿಷಯ ಹೇಳ್ತೀನಿ, ಆಲ್ಮೋಸ್ಟ್ ಸ್ಲಿಪ್ಪರ್ಸ್ಗಳನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ಗುರು. ರೀಸನ್ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ. ಮೇಲೆ ಟೆಂಪಲ್ ಇದೆ, ಆ ರೀಸನ್ನಿಗೋಸ್ಕರ. ನನಗೆ ಆಲ್ಮೋಸ್ಟ್ ನಾನು ಈ ಜಾಗಕ್ಕೆ 1 ಇಯರ್ ಆದಮೇಲೆ ಬರ್ತಿರೋದು, ಹಂಗಾಗಿ ಸ್ವಲ್ಪ ಬ್ರೀತಿಂಗ್ ವೇರಿಯೇಷನ್ ಆಗೋಗ್ಬಿಡ್ತು ನನಗೆ. ಇಲ್ಲಿ ನೋಡಿ, ಇದೇ ದೇವಸ್ಥಾನ ಇಲ್ಲಿ ಮೇಲಿರೋದು. ಇದೆಲ್ಲ ಇದೆಯಲ್ಲ ದೇವಸ್ಥಾನ ಪೂಜಾರಿಗಳಿದ್ರಲ್ಲ ಅವ್ರದ್ದು ಮನೆ ಗೈಸ್. ಇಲ್ಲಿ ಹಸು ಕಟ್ಟಾಕ್ತಾರೆ, ಹಾಗೆ ಇದು ಇದೆ. ಮತ್ತೆ ಏನು ಗೊತ್ತಾ, ರೀಸೆಂಟಾಗಿ ಚಿಕ್ಕಮಂಗ್ಳೂರು ಒಂದು ಇನ್ಸಿಡೆಂಟ್ ಆಗಿತ್ತು ಈ ಜಾಗಕ್ಕೆ. ಆಲ್ಮೋಸ್ಟ್ ಈ ಕಡೆ ಎಲ್ಲ ಮುಳ್ಳಂಗಿರಿ ಮತ್ತು ಆ ಕಡೆ. ಈಗ ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಿದ್ದಾಗ ಒಂದು ಕ್ಯಾಂಪ್ ಮಾಡಿದ್ವಿ ಗೈಸ್. ಕ್ಯಾಂಪ್ ಮಾಡಿದ್ದಾಗ ನಮಗೆ ಈ ಜಾಗದಲ್ಲಿ ಇದು ಆ ಪಕ್ಕದ ಬೆಟ್ಟ ಇದೆಯಲ್ಲ, ಪಕ್ಕದ ಬೆಟ್ಟದಲ್ಲಿ ನಮಗೆ ಕೆಲವೊಂದು ಪ್ರಾಣಿಗಳು ಸೈಟ್ ಆಯಿತು. ಆ್ಯಕ್ಚುಲಿ ಈಗಲೂ ಸ್ಪಾಟ್ ಆಗುತ್ತೆ, ನಾವು ನೀಟಾಗಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಆ ಜಾಗದಲ್ಲಿ ಆ್ಯನಿಮಲ್ಸ್ಗಳೆಲ್ಲ ಸ್ಪಾಟ್ ಆಗ್ತವೆ ಆ ಜಾಗದಲ್ಲಿ. ಸೊ ರೀಸೆಂಟಾಗಿ ಚಿಕ್ಕಮಂಗ್ಳೂರಲ್ಲಿ ಏನಾಗಿತ್ತು ಅಂದರೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಟೈಗರ್ ಎಲ್ಲ ಬಂದು ಸೀನ್ ಮಾಡಿದೆ. ಇದು ದೇವಸ್ಥಾನ. ಸ್ನಾನ ಮಾಡಿಲ್ಲ ಗುರು, ಹಂಗಾಗಿ ಒಳಗೆ ಹೋಗಲ್ಲ ನಾನು. ಸ್ನಾನ ಮಾಡಿದ್ದೀನಿ ಬಟ್ ತಲೆ ಸ್ನಾನ ಮಾಡಿಲ್ಲ, ಹಂಗಾಗಿ ಹೋಗಲ್ಲ ಒಳಗಡೆ. ಒಂಥರ ಚಂದ ಅನಿಸುತ್ತೆ ಈ ಜಾಗಕ್ಕೆ ಬರೋಕ್ಕೆ. ಆ ಕಡೆ ಏನು ಗೊತ್ತಾ, ಈ ಜಾಗ ಇದು ಇಲ್ಲಿದೆಯಲ್ಲ, ಇಲ್ಲಿ ಇಳ್ಕೊಂಡು ಹೋದರೆ ಆ ಕಡೆ ಆ ಸ್ಪಾಟಿಗೆ ಹೋದ್ರೆ ನೀವು ಅನಿಮಲ್ಸ್ ಸೈಟ್ ಆಗ್ತವೆ, ನಮಗೆ ಕಾಣ್ತಾವಲ್ಲ ಆಲ್ಮೋಸ್ಟ್ ಪ್ರಾಣಿಗಳು. ಕಡ ಎಲ್ಲ ಆ ಕಡೆ ಸುಮಾರು ಇದಾವೆ. ಹುಲ್ಲಿನೂ ಆ ಸೈಡೆಲ್ಲ, ಆ ಕಡೆ ಸೈಡಿಗೆಲ್ಲ ಲಾಸ್ಟ್ ಟೈಮ್ ಎಲ್ಲ ಬಂದಿತ್ತು, ಒಂದು 2 ಮಂತ್ಸ್ ಬ್ಯಾಕ್ ಎಲ್ಲ ಈ ಜಾಗದಲ್ಲಿ. ಗೈಸ್ ಈ ಬೆಟ್ಟದಲ್ಲಿ ನಿಮಗೆ ಬಂದಾಗ ಈ ಟೆಂಪಲ್ ಇದೆ, ಟೋಟಲ್ ಆಗಿ 360 ಆಂಗಲ್ ವ್ಯೂ ಗೈಸ್. ನೀವು ಪ್ರದರ್ಶನ ಬೇಕಾದ್ರೆ ನೀವು ಈ ಜಾಗದಲ್ಲಿ ಹಾಕ್ಬೋದು. ಕಂಪ್ಲೀಟಾಗಿ ಆ ಜಾಗದಿಂದ ಸುತ್ಕೊಂಡು ಈ ದೇವಸ್ಥಾನ ಸುತ್ಕೊಂಡು ದೇವಸ್ಥಾನದೊಳಗೆ ಹೋಗಬಹುದು. ಏನೋ ಅಣ್ಣ ಫುಲ್ ಗಾಡಿಲಿದೆ. ಹೌದೌದು, ಇದು ಹಣ್ಣು ಕಂಡ್ರೆ ಸುಸ್ತಾದಾಗ ತಿನ್ನಕ್ಕೆ. ಹಸುಗಳೆಲ್ಲ ಎಲ್ಲೋಯ್ತು? ಊಟ ಮಾಡ್ತೀರಾ? ಇಲ್ಲ ಮಾಡಿ. ಹೇಳನಲ್ರಿ ದಂಟ್ರಮುಖಿ. ನಮ್ ದಂಟ್ರಮುಖಿಯಾಗಿ ನೀವು ಇಲ್ಲೇ ನಮ್ಗೆ ಆಟ ಆಡ್ಸಕ್ ಬಂದ್ರಿ. ಇಲ್ಲಿ ಬೇರೆ ಇರೋದಲ್ಲ. ಜನ ನಮ್ಮ ಮುಂದೆ ಪಟಾಕಿ ನಡೆಯಲ್ಲ, ನಿಂಗೆ ಹತ್ರ ನಮ್ಮ ಹರಿಜನ ನಾವು. ಆಯ್ತಣ್ಣ. ಮುಳ್ಳಂಗಿರಿ ಟಾಪಿಕ್ ಬಂದ್ಮೇಲೆ ಎಷ್ಟೋ ಜನ ಟೆಂಪಲ್ ಇದೆ ಅಷ್ಟೇ ಅಂತ ಅನ್ಕೊಳ್ತಾರೆ. ಟೆಂಪಲ್ ಜೊತೆಗೆ ಗೈಸ್ ಇಲ್ಲೊಂದು ಗುಹೆಗಳಿದೆ ಗೈಸ್. ಈ ಗುಹೆ ಕೆಲವೊಬ್ರು ಹೇಳ್ತಾರೆ ಇದು ಮೈಸೂರಿಗೆ ಕನೆಕ್ಟ್ ಆಗುತ್ತೆ ಅಂತ, ಈ ಗುಹೆ ಹೋಗ್ತಾ. ಇನ್ನು ಕೆಲವೊಬ್ರು ಹೇಳ್ತಾರೆ ಸೀತಾಳಯ್ಯಂಗಿರಿಗೆ ಕನೆಕ್ಟ್ ಆಗುತ್ತೆ ಅಂತ. ಎಕ್ಸಾಕ್ಟ್ ಆಗಿ ಯಾರು ಇದನ್ನ ಟ್ರೈ ಮಾಡಿಲ್ಲ ಓಕೆ, ಯಾಕಂದ್ರೆ ಇದು ಕಾಡಲ್ಲಿ ಮತ್ತೆ ಬೆಟ್ಟದಲ್ಲಿ ಇರೋ ಜಾಗ ಅಲ್ವಾ. ಆ ರೀಸನಿಂದ ಯಾರು ಈ ಜಾಗದಲ್ಲಿ ತುಂಬಾ ಡೀಪಿಗೆ ಓಕೆ ಯಾರು ಇಷ್ಟಪಡೋದಿಲ್ಲ. ರೀಸನ್ ಯಾಕಂದ್ರೆ ಕರಡಿಗಳನ್ನ ಇರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇರುತ್ತೆ. ಆಲ್ಮೋಸ್ಟ್ ನಾವು ಒಂದು ಸ್ವಲ್ಪ ದೂರ ಹೋಗಿದ್ದೀವಿ ಆಲ್ರೆಡಿ. ನಿಮಗೆ ಲಾಸ್ಟ್ ಯಾವುದೋ ಒಂದು ಹಳೇ ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ತೋರಿಸಿದ್ದೆ ನಿಮಗೆ. ಅದಾದ್ಮೇಲೆ ನನಗೆ ಯಾವತ್ತೂ ತೋರಿಸಿಲ್ಲ. ಇಷ್ಟೇ, ಇದಕ್ಕಿಂತ ಮುಂದೆ ಹೋಗ್ಬೋದು, ಬಟ್ ಹೋದ್ರೆ ಏನಂತಂದ್ರೆ ಕತ್ಲೆ ಆಗ್ತಾ ಹೋಗುತ್ತೆ ಹೋಗ್ತಾ. ಒಂದು ಟಾರ್ಚ್ ಇಟ್ಕೊಂಡು ಹೋದ್ರೆ ನಿಮಗೆ ಬೆಸ್ಟ್. ಟಾರ್ಚ್ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟನೇ. ಒಳಗೆ ಹೋದ್ರೆ ನಿಮಗೆ ಕಂಪ್ಲೀಟ್ ಆಗಿ ಏನ್ ಗೊತ್ತಾ, ಇದೇ ತರ ಸೇಮ್ ಗುಹೆ ಇದೆಯಲ್ಲ ಹೆಂಗ್ ಕಾಣ್ತಿದೆ ಅದು ಸೇಮ್ ಹಂಗೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ ನಿಮಗೆ. ಹೋಗ್ತಾ ನಿಮಗೆ ಸಫಕೇಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಜಾಗದಲ್ಲಿ. ಒಳಗೆ ಹೋಗ್ತಿದ್ದೆ ಗೈಸ್, ನನಗೆ ವೈಟ್ ಶರ್ಟ್ ಆಗಿರೋದ್ರಿಂದ ಮತ್ತೆ ವಾಶ್ ಮಾಡೋಕ್ಕೆ ಹಿಂಸೆ, ಮತ್ತೆ ಮನೆಗೆ ಹೋದ್ಮೇಲೆ ಆ ರೀಸನಿಂದ ನಾನು ಒಳಗೆ ಹೋಗಿ ನಿಮಗೆ ತೋರ್ಸೋಕ್ಕೆ ಇಷ್ಟಪಡಲ್ಲ. ಮತ್ತು ಇದ್ರ ಜೊತೆಗೆ ಮತ್ತೆ ಆ ಕಡೆ ಪಕ್ಕದೊಂದಿದೆ ಅಲ್ಲೊಂದು ಗುಹೆ, ಅದು ಒಂದು ಸ್ವಲ್ಪ ಮುಂದೆ ಹೋದರೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಹಿಂಗೆ ಹೋಗಿ ಮತ್ತೆ ಆ ಕಡೆಯಿಂದ ಬರ್ಬೋದು. ಮತ್ತು ಹಂಗೆ ಡೆಡ್ ಎಂಡ್ ಹೋದರೆ ನಮಗೆ ಒಂದು
ಅಂದರೆ ನಿಜಾನ ಸುಳ್ಳ ಗೊತ್ತಿಲ್ಲ, ಬಟ್ ಊಹಾಪೋಹನೇನೋ ಇಲ್ಲಿ ಅರ್ಚಕರು ಇದ್ದಾರಲ್ಲ ಅವರು ಲಾಸ್ಟ್ ಟೈಮು ನಾನು ಬಂದಾಗ ಹೇಳಿದ್ದೇನೆಂದರೆ ಇದು ಮೈಸೂರಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಇನ್ನು ಕೆಲವೊಬ್ರು ಹೇಳ್ತಾರೆ ಸೀತಾಳಯ್ಯನಗಿರಿಗೆ ಕನೆಕ್ಟ್ ಆಗುತ್ತೆ ಅಂತ. ಅಲ್ಲೊಂದು ಕೇವ್ ಇದೆ. ಹಾಗಾಗಿ ಪ್ರೆಸೆಂಟು ಮೇಲ್ ಬಂದ್ಮೇಲೆ ಯಾವುದೇ ರೀತಿ ಮಳೆ ಬರ್ತಿಲ್ಲ ಗೈಸ್. ಕಂಪ್ಲೀಟಾಗಿ ಮಳೆ ನಿಂತು ಜಾಗ ನೋಡಿ ಹೆಂಗೆ ಕಾಣ್ತದೆ. ಸ್ವಾಮಿ ಇಲ್ಲೇ ಐಕ್ಯವಾಗಿ ತಪಸ್ ಮಾಡಿ ಇಲ್ಲೇ ಐಕ್ಯವಾಗಿ ಸರ್ಪಂದಾರಿ ಇಲ್ಲಿ ನಮಗೆ ಸ್ಟೋರಿ ಇದ್ದಾವೆ. ಹಾಂ ಹೇಳಿ. ಮತ್ತು ಈಗ ಹೇಳ್ತೀರಾ ಗಂಡು ಇಲ್ಲಿ ಸರ್ಪಂದಾರಿ ಮತವರದಿಂದ ಇಲ್ಲಿಂದ ಬಂದು ಈ ಟಿ ವಿ ಹಾಕಲ್ಲ, ಅವ್ನು ಟಿ ವಿ ಹಾಕಲ್ಲ, ಸುಮ್ಮನೆ ಭಾಷಣ ಮಾಡಿ ತೆಗಿ ನೀವು ನೋಡ್ಕೊಂತೀರ. ಹಾಂ ತೆಗ್ಯ ಅವೇ ಅಂತಾರೆ. ಎಲ್ಲಿ ನೋಡೋರು ನೋಡ್ತಾರೆ ಹೇಳಿ. ಯಾರು ನೋಡೋರು ಹೇಳ್ರಿ, ಇತಿಹಾಸ ಹೇಳಲ್ಲ ಏನಿಲ್ಲ ಸ್ವಾಮಿ, ನಾವು ಏನು ಮಾಡಕ್ ಹೋಗೋಣ, ನಮಗೂ ಸಾಕಾಗೋಯ್ತು ಬೆಳಗಿಂದ. ಅದು ಯಾವ ಕೆಲಸ ಈ ಕೆಲಸ ಮಾಡಿ. ಅಲ್ಲ ನಿಮ್ಮ ಸ್ಥಳ ಯಾವೂರು? ನಮ್ಮ ಸ್ಥಳ ಇದೇ ಊರು ಕಂಡ್ರಿ, ದಂಟ್ರಮುಖಿ. ಬರೀ ಸುಳ್ಳು ತಗೊಂಡು ನೀವು ಬರೀ ಬಾಟ ಎಲ್ಲ ಜನ ಗಂಡು ಮಕ್ಕಳು ಇದ್ದಾರೆ ನನಗೆ. ಅಲ್ಲ ನಿಮ್ಮ ಸ್ಥಳ ಯಾವೂರು? ನಮ್ಮ ಸ್ಥಳ ಇದೇ ಊರು ಕಂಡ್ರಿ, ದಂಟ್ರಮುಖಿ. ಬರೀ ಸುಳ್ಳು ತಗೊಂಡು ನೀವು ಬರೀ ಬಾಟ ದಂಟ್ರಮುಖಿ ನಾವು ಅಂತಾರ, ನಾವು ಬೇರೆ ಊರು. ಗೈಸ್ ನಾನು ಜೋಬಿಂದ ಮೈಕ್ ತೆಗಿಯೋಣ ಅಂತೇಳಿ ಹೋದೆ. ಆ ಅಂಕಲ್ ಏನು ಅನ್ಕೊಂಡ್ರೆ ಗೊತ್ತಾ, ದುಡ್ಡು ತೆಗಿತಿದ್ದೀನಿ, ದುಡ್ಡು ಕೊಡಬೇಡಿ ಅಂತ ಹೇಳ್ತಾರೆ. ನಾನು ಏನು ಅನ್ಕೊಂಡಿದ್ದು ಗೊತ್ತಾ, ಮೈಕ್ ತೆಗ್ದು ಕನೆಕ್ಟ್ ಮಾಡೋಣ ಅಂತ ಅನ್ಕೊಂಡೆ, ವಿನ್ ಜಾಸ್ತಿ ಇರೋದ್ರಿಂದ. ಓಕೆ ಗೈಸ್, ಇಷ್ಟ ಇವತ್ತಿನ ವ್ಲಾಗು ಮುಳ್ಳಂಗಿರೋದು ನಿಮ್ಗೆ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್ ಗೈಸ್.